ನ್ಯೂ ಹೋಪ್ ಟಿವಿ ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ನಿರೀಕ್ಷೆಯ ವಾಕ್ಯ ಎಂಬಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದಲ್ಲಿ ತಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೆಯ ವಚನ, ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಈ ಮಾತನ್ನು ಯೇಸು ಸ್ವಾಮಿಯವರು ಮಾರ್ತಳಿಗೆ ಹೇಳಿದರು. ಅವಳ ಸಹೋದರನಾದ ಲಾಜರನು ಸತ್ತು 4 ದಿನಗಳಾಗಿತ್ತು. ಅವನನ್ನು ಸಮಾಧಿಯಲ್ಲಿ ಇಡಲಾಗಿತ್ತು. ಮನುಷ್ಯನ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಎಲ್ಲ ಮುಗಿದು ಹೋಗಿತ್ತು, ಇನ್ಯಾವುದು ನಿರೀಕ್ಷೆ ಇರಲಿಲ್ಲ. ಮಾರ್ತ ಮತ್ತು ಮರಿಯಳು ಅವರ ತಮ್ಮ ತೀರಿ ಹೋಗುವ ಮುಂಚೆ ಸುದ್ದಿಯನ್ನು ಕಳಿಸಿಕೊಟ್ಟಿದ್ರು. ಯೇಸು ಸ್ವಾಮಿ, ಲಾಜರನು ಬಹಳ ಸೀರಿಯಸ್ ಆಗಿದ್ದಾನೆ, ಒಂದು ಸಾರಿ ಬಂದು ನೋಡ್ರಿ. ಅವ್ರಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಬಂದರೆ ಅವ್ರ ತಮ್ಮ ಸಾಯುತ್ತಿರಲಿಲ್ಲ. ಅದಕ್ಕೆ ಈಗ ಮಾರ್ತಳು ಯೇಸು ಸ್ವಾಮಿ ಏನೋ ತಡವಾಗಿ ಬಂದಂತೆ ಅವರಿಗೆ ಕಾಣಿಸ್ತು. ಅದಕ್ಕೆ ಮಾರ್ತಳು ಹೇಳ್ತಾಳೆ, ಸ್ವಾಮಿ, ನೀನು ಇಲ್ಲಿದ್ದಿದ್ದರೆ ನನ್ನ ತಮ್ಮನು, ನನ್ನ ಸಹೋದರನು ಸಾಯುತ್ತಿರಲಿಲ್ಲ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನೀನು ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವಿ. ತಿರುಗಿ ಆ ಲಾಜರನ್ನು ಎಬ್ಬಿಸಲಿಕ್ಕೆ ಅವನ ಕಲ್ಲನ್ನು ತೆಗೀರಿ ಅಂತ ಹೇಳಿದಾಗ ಆವಾಗಲೂ ಮಾರ್ತಳೆ ಹೇಳ್ತಾ ಇದ್ದಾಳೆ, ಸ್ವಾಮಿ, ಅವನು ಸತ್ತು 4 ದಿನವಾಯಿತು. ಆಗಲೂ ದೇವರು ಹೇಳಿದ್ರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಪರಿಸ್ಥಿತಿ ನಮ್ಮ ಕೈ ಮೀರಿದಾಗಲೂ ದೇವರ ಕೈ ಮೀರುವುದಿಲ್ಲ. ಮನುಷ್ಯನು ಮುಗಿಯಿತು ಎಂದು ಹೇಳುವ ಸ್ಥಳದಲ್ಲೇ ದೇವರು ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಬಲ್ಲರು. ಮಾರ್ತಳ ದೃಷ್ಟಿ ಸಮಾಧಿಯ ಸ್ಥಿತಿಯ ಮೇಲಿತ್ತು, ಯೇಸುವಿನ ದೃಷ್ಟಿ ದೇವರ ಮಹಿಮೆಯ ಮೇಲೆ ಇತ್ತು. ಮಾರ್ತಳು ಹೇಳುತ್ತಿದ್ದಾಳೆ, 4 ದಿನಗಳಾಯಿತು. ಯೇಸು ಸ್ವಾಮಿ ಹೇಳಿದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನೋಡ್ರಿ, ಆ ಸಮಾಧಿಯ ಮುಂದೆ ಆ ಕಲ್ಲನ್ನು ತೆರೆಯಬೇಕಾಗಿತ್ತು. ಅದಕ್ಕೆ ಮುಂಚೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಒಂದು ಕಲ್ಲಿದೆ. ದೇವರ ಅದ್ಭುತ ಮಾಡಬೇಕಾದ್ರೆ, ಆ ಲಾಜರನು ಹೊರಗಡೆ ಬರಬೇಕಾದ್ರೆ ಆ ಕಲ್ಲು ತೆಗೆದು ಹಾಕಲ್ಪಡಬೇಕು. ಇವತ್ತು ಸಹ ಅನೇಕರ ಹೃದಯದಲ್ಲಿ, ಮನಸ್ಸಿನಲ್ಲಿ ಒಂದು ಕಲ್ಲನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದು ಸಾಧ್ಯವಿಲ್ಲ, ಇದು ಆಗುವುದಿಲ್ಲ, ಈಗ ಬಹಳ ತಡವಾಗಿದೆ, ಇನ್ನು ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ನನ್ನ ಗಂಡ ಬದಲಾಗುವುದಿಲ್ಲ, ನನ್ನ ಮಕ್ಕಳು ಬದಲಾಗುವುದಿಲ್ಲ, ನನ್ನ ಜೀವನ ಬದಲಾಗುವುದಿಲ್ಲ, ಹೀಗೇ ಇರ್ತೇನೆ. ನೋಡ್ರಿ, ಈ ಕಲ್ಲನ್ನು ಮೊದಲು ನೀವು ತೆಗೆದು ಹಾಕಬೇಕು. ಇದನ್ನು ತೆಗೆದು ಹಾಕಿದ್ರೇ ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವರು. ಕೆಲವು ಸಾರಿ ನಾವು ತಡವಾಗಿದೆ, ಅಯ್ಯೋ ದೇವರೇ ಅವಾಗ ಮಾಡಿದ್ರೆ ಏನೋ ಆಗ್ತಾ ಇತ್ತು. ನೋ 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 ನಮ್ಮ ಸಮಯಕ್ಕೆ ದೇವರು ಮಾಡುವುದಿಲ್ಲ. ದೇವರು ತಮ್ಮ ಸಮಯಕ್ಕೆ ಅನುಗುಣವಾಗಿ ಮಾಡುತ್ತಾರೆ. ನೀವು ಆರೋಗ್ಯ ವಿಷಯದಲ್ಲಿ ನಿರಾಶರಾಗಿರಬಹುದು, ಎಲ್ಲ ಪ್ರಯತ್ನ ಮಾಡಿ ಮುಗಿಸಿರಬಹುದು, ಕುಟುಂಬ ಸಂಬಂಧ ಮುರಿದು ಹೋಗಿರಬಹುದು, ಕೆಲಸಕ್ಕಾಗಿ ನೀವು ಬಹಳ ಪ್ರಯತ್ನ ಪಟ್ಟು ಇನ್ನೂ ಒಂದು ಒಳ್ಳೆಯ ಕೆಲಸ ಸಿಗದೇ ಇರಬಹುದು, ಹಣಕಾಸಿನ ಹೊರೆ ಹೆಚ್ಚಾಗಿರಬಹುದು, ಮಕ್ಕಳ ಜೀವಿತದ ಕುರಿತು ನೀವು ಚಿಂತೆ ಮಾಡುತ್ತಿರಬಹುದು, ಪ್ರಾರ್ಥಿಸಿದರೂ ಉತ್ತರ ಇಲ್ಲದೇ ಇರಬಹುದು. ಇಂಥ ಸಮಯದಲ್ಲಿ ದೇವರು ನಮಗೆ ಹೇಳುವ ಒಂದೇ ಒಂದು ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಾನು ದೇವರನ್ನ ನಂಬುತ್ತೇನೆ ಅನ್ನುವರು ಕಮೆಂಟ್ ಬಾಕ್ಸಲ್ಲಿ ಒಂದು ಆಮೇನ್ ಎಂಬುದಾಗಿ ಬರೆಯಿರಿ. ನಾನು ದೇವರನ್ನ ನಂಬ್ತೇನೆ ಪಾಸ್ಟರ್, ದೇವರ ಮಹಿಮೆಯನ್ನು ನಾನು ನೋಡುತ್ತೇನೆ, ನಂಬಿ ದೇವರ ಮಹಿಮೆಯನ್ನು ಕಾಣ್ತೇನೆ ಎಂಬುದಾಗಿ ಹೇಳೋರ ಧೈರ್ಯದಿಂದ ಅದನ್ನು ಬರೆಯಿರಿ. ನೋಡ್ರಿ, ಮೊದಲು ನಂಬಿದರೆ ನಂತರ ನೀನು ದೇವರ ಮಹಿಮೆಯನ್ನು
ಕಾಣುತ್ತಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರು ನಡೆಯುವಂತೆ ಮಾಡಿದರು, ಕಿವುಡರಿಗೆ ಕೇಳುವಂತೆ ಮಾಡಿದರು, ಕುಷ್ಠರೋಗಿಗಳನ್ನು ಶುದ್ಧಗೊಳಿಸಿದರು, ನಾಯಿನ ಊರಿನ ವಿಧವೆಯ ಮಗನನ್ನು ಎಬ್ಬಿಸಿದರು, ಯಾಯಿರನ ಮಗಳನ್ನು ಬದುಕಿಸಿದರು, ಲಾಜರನ ಸಮಾಧಿಯಿಂದ ಹೊರಗೆ ಕರೆತಂದರು. ಈ ಘಟನೆಗಳು ನಮಗೆ ಒಂದು ಸತ್ಯವನ್ನು ತೋರಿಸ್ತದೆ. ಏನಂದರೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನಿಮ್ಮ ಆರೋಗ್ಯದ ಹೋರಾಟದ ಮಧ್ಯದಲ್ಲಿ ಹೇಳ್ರಿ, ದೇವರೇ ನಾನು ನಂಬ್ತೇನೆ. ನಿಮ್ಮ ಕುಟುಂಬದ ಸಮಸ್ಯೆಯ ಮಧ್ಯದಲ್ಲಿ ಹೇಳ್ರಿ, ದೇವರೇ ನಾನು ನಂಬುತ್ತೇನೆ. ನಿಮ್ಮ ಕೆಲಸದ ವಿಷಯದಲ್ಲಿ ಹೇಳ್ರಿ, ದೇವರೇ ನಾನು ನಿಮ್ಮನ್ನ ನಂಬುತ್ತೇನೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನಿಮ್ಮನ್ನು ನಂಬುತ್ತೇವೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಹೇಳಿದ್ದೀರಪ್ಪ. ದೇವರೇ, ನಿಮ್ಮನ್ನು ನಂಬ್ತೇವೆ. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿದ್ದಾರಪ್ಪ? ಪರಿಸ್ಥಿತಿಗಳು ಕೈ ಮೀರಿ ಹೋಗಿದ್ದರು, ಪರಿಸ್ಥಿತಿಗಳು ಸತ್ತಂತೆ ಕಂಡು ಬಂದರು. ದೇವರೇ, ನಂಬ್ತೇನೆ. ನೀವು ತಿರುಗಿ ಸತ್ತ ಅವಸ್ಥೆಗಳಿಗೆ ಕೂಡ ನೀವು ಜೀವ ಕೊಡಬಲ್ಲಿರಿ ಸ್ವಾಮಿ. ಮುರಿದ ಸಂಬಂಧಗಳನ್ನು ಕಟ್ಟಿ ಎಬ್ಬಿಸಬಲ್ಲಿರಿ. ಮುಚ್ಚಲ್ಪಟ್ಟ ಬಾಗಿಲನ್ನು ತಿರುಗಿ ನೀವು ತೆರೆಯಬಲ್ಲಿರಿ ಸ್ವಾಮಿ. ನಾವು ನಿಮ್ಮನ್ನೇ ನಂಬ್ತೇವಪ್ಪ. ನಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡಿರಿ. ಈ ವಿಡಿಯೋನ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ, ಅದ್ಭುತ ನಡೆಯಲಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಆಳ್ವಿಕೆ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರನ್ನ ನಂಬ್ರಿ. ದೇವರ ಮಹತ್ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಜರಗಲಿಕ್ಕಿದೆ. ಯಾವುದೇ ಸನ್ನಿವೇಶವಾಗಿರಲಿ, ಜಸ್ಟ್ ಹೇಳ್ರಿ, ದೇವರೇ ನಂಬ್ತೇನೆ, ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ. ನೀವು ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ.